ಅಂತ ಆಮ್ಲದ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಆಮ್ಲದ ಬಗ್ಗೆ ಒಂದು ವಿಡಿಯೋ ಐತೆ, ಅದು ವಿಡಿಯೋ ಪೂರ್ತಿ ನೋಡ್ಕೊಂಬರ ಬರ್ರಿ ಹೋಗಿ. ಮಸ್ತ್ ಐತೆ ಅದು ವಿಡಿಯೋ. ನಾನು ವಿಡಿಯೋ ಹಾಕ್ತೀನಿ, ಅದು ವಿಡಿಯೋ ನೋಡ್ಕೊಂಬರ ಬರ್ರಿ ಹೋಗಿ. ಭಾರಿ ಸೂಪರ್ ಐತೆ ಇಷ್ಟು ಆಮ್ಲದ ಬಗ್ಗೆ, ಭಾರಿ ಸೂಪರ್ ಐತೆ. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ವೆಸ್ಟೀಸ್ ಆಮ್ಲದ ಬಗ್ಗೆ ತಿಳ್ಕೊಳ್ಳೋಣ, ಅದರ ಯೂಸೇಜ್ ಮತ್ತು ಬೆನಿಫಿಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಸ್ನೇಹಿತರೆ, ಆಮ್ಲ, ನಮ್ಮ ದೊಡ್ಡವರು ಹೇಳಿದ್ದಾರೆ, ಆಮ್ಲದ ಸ್ವಾದವನ್ನು ವರ್ಣಿಸಲು ಸಾಧ್ಯವಿಲ್ಲವೆಂದು. ಇದು ಆಮ್ಲ 100 ಸಮಸ್ಯೆಗಳಿಗೆ ಒಂದೇ ಔಷಧಿ ಎಂದು ಹೇಳುತ್ತಾರೆ. ಇದು ಮಾಮೂಲಿ ಹಣ್ಣಲ್ಲ, ಇದು ಒಂದು ಔಷಧಿಯ ಹಣ್ಣು. ಆಕಾರದಲ್ಲಿ ಸಣ್ಣದಿರಬಹುದು, ಆದರೆ ಗುಣಗಳಲ್ಲಿ ಇದನ್ನು ತೂಗಲು ಬರುವುದಿಲ್ಲ. ಸ್ನೇಹಿತರೆ, ಇಂಗ್ಲೀಷ್ನಲ್ಲಿ ಆಮ್ಲವನ್ನು ಇಂಡಿಯನ್ ಗೂಸ್ಬೆರ್ರಿ ಎಂದು ಕರೆಯುತ್ತಾರೆ. ಹಾಗೆ ಸಂಸ್ಕೃತದಲ್ಲಿ ಇದನ್ನು ಅಮೃತ್ ಫಲ್ ಎಂದು ಕರೆಯುತ್ತಾರೆ. ಆಯುರ್ವೇದದಲ್ಲಿ ವಿವಿಧ ಪ್ರಕಾರದ ರೂಪಗಳಿಂದ ಆಮ್ಲವನ್ನು 5000 ವರ್ಷಗಳಿಂದ ಉಪಯೋಗಿಸುತ್ತಿದ್ದಾರೆ. ಆಯುರ್ವೇದದಲ್ಲಿ ಆಮ್ಲಗೆ ಒಂದು ಮಹತ್ವಪೂರ್ಣ ಸ್ಥಾನವನ್ನು ಕೊಟ್ಟಿದ್ದಾರೆ. ಈಗ ನಿಮಗೆ ಅರ್ಥ ಆಗಿರುತ್ತದೆ ಆಮ್ಲ ಪ್ರಕೃತಿ ಕೊಟ್ಟ ಒಂದು ವರದಾನವೆಂದು. ಈ ವರದಾನವನ್ನು ವೆಸ್ಟೀಸ್ ತಗೊಬಂದಿದೆ ಕ್ಯಾಪ್ಸೂಲ್ ಸ್ವರೂಪದಲ್ಲಿ. ವೆಸ್ಟೀಸ್ ಆಮ್ಲದಲ್ಲಿ ಭಾಳಷ್ಟು ಪೋಷಕತ್ವಗಳು ಇದ್ದಾವೆ. ಆಮ್ಲ ರಿಚೆಸ್ಟ್ ಸೋರ್ಸಸ್ ಆಫ್ ವಿಟಮಿನ್ ಸಿ ಆಗಿದೆ. ಇದರ ಜೊತೆಗೆ ಕ್ಯಾಲ್ಶಿಯಂ, ಐರನ್, ಫಾಸ್ಫರಸ್, ಪೊಟ್ಯಾಷಿಯಂ, ಜಿಂಕ್, ಕೆರಟಿನ್, ಪ್ರೋಟೀನ್, ವಿಟಮಿನ್ ಎ, ಇ, ವಿಟಮಿನ್ ಬಿ, ಸೋಡಿಯಂ, ಫೈಬರ್ ಮತ್ತು ಇತ್ಯಾದಿ ಪೋಷಕತ್ವಗಳು ಇದರಲ್ಲಿದ್ದಾವೆ. ಸ್ನೇಹಿತರೆ, ಆಮ್ಲ ನಮ್ಮ ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತದೆ. ನಮ್ಮ ಹೊಟ್ಟೆಗೆ ಸಂಬಂಧಿಸಿದ ಎಂಥ ಕಠಿಣ ಸಮಸ್ಯೆಗಳನ್ನಾದರೂ ದೂರ ಮಾಡುತ್ತದೆ. ಆಮ್ಲವನ್ನು ತಿನ್ನುವುದರಿಂದ ಲಿವರಿಗೆ ಶಕ್ತಿ ಸಿಗುತ್ತದೆ. ಆಮ್ಲ ತಿನ್ನುವುದರಿಂದ ನಮ್ಮ ದೇಹದಲ್ಲಿರುವ ಕೆಟ್ಟ ಪದಾರ್ಥಗಳನ್ನು ತೆಗೆದುಹಾಕುತ್ತದೆ. ಇಂದಿನ ಜೀವನ ಶೈಲಿ ಕಾರಣದಿಂದ ನಮ್ಮ ತೂಕ ಹೆಚ್ಚುತ್ತಿದೆ. ಇದರಿಂದ ಹೈ ಕೊಲೆಸ್ಟ್ರಾಲ್ ಮತ್ತು ಹಾರ್ಟಿಗೆ ಸಂಬಂಧಿಸಿದ ಕೆಲವೊಂದು ಪ್ರಾಬ್ಲಮ್ಗಳು ಬರುತ್ತವೆ. ವೆಸ್ಟೀಸ್ ಆಮ್ಲ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತದೆ, ನಮ್ಮ ವೇಟನ್ನು ನಿಯಂತ್ರಿಸುತ್ತದೆ. ಒಂದು ಟೈಮ್ನಲ್ಲಿ ಡಯಾಬಿಟಿಸ್ ಒಂದು ಏಜ್ ನಂತರ ಬರುತ್ತಾ ಇತ್ತು, ಆದರೆ ಈಗ ಕಡಿಮೆ ವಯಸ್ಸಿನಲ್ಲಿಯೂ ಡಯಾಬಿಟಿಸ್ ಬರ್ತಾ ಇದೆ. ಡಯಾಬಿಟಿಸ್ ಇರುವ ವ್ಯಕ್ತಿಗಳಿಗೆ ಅತ್ಯವಶ್ಯಕವಾಗಿ ಇದು ಆಮ್ಲ ಒಂದು ಔಷಧಿಯಾಗಿದೆ. ಅದೇ ರೀತಿಯಾಗಿ ಅಸಿಡಿಟಿ ಇರುವ ವ್ಯಕ್ತಿಗಳು ಆಮ್ಲವನ್ನು ಬಳಸಬಹುದು. ಇದು ಕಿಡ್ನಿ ಸ್ಟೋನ್ ಸಮಸ್ಯೆಗಳಿಗೂ ಆಮ್ಲ ನಿವಾರಿಸುತ್ತದೆ. ನಮ್ಮ ರಕ್ತದಲ್ಲಿನ ಹಿಮೋಗ್ಲೋಬಿನ್ ಕಡಿಮೆಯಾಗುವುದನ್ನು ದೂರ ಮಾಡುತ್ತದೆ. ಕಣ್ಣುಗಳಿಗೆ ಆಮ್ಲ ಒಂದು ವರವಾಗಿದೆ. ಇದು ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸುತ್ತದೆ. ಕಣ್ಣಿನ ಬಿಂದುವಿನ ಸಮಸ್ಯೆಗಳನ್ನು ಕೂಡ ದೂರ ಮಾಡುತ್ತದೆ. ಹಲ್ಲುಗಳಲ್ಲಿ ಕ್ಯಾವಿಟಿ ಮತ್ತು ಹಲ್ಲಿನ ತೂರಿಕೆ ಸಮಸ್ಯೆಗಳಿಗೆ ಆಮ್ಲ ಸೇವಿಸಲಾಗುತ್ತದೆ. ಇದು ಮೆಮರಿ ಪವರನ್ನು ಹೆಚ್ಚಿಸುತ್ತದೆ. ನೆಗಡಿ, ಕೆಮ್ಮು, ಜ್ವರ ಇಂತಹ ಪ್ರಾಥಮಿಕ ರೋಗಗಳನ್ನು ದೂರ ಮಾಡುತ್ತದೆ. ಆಮ್ಲದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳಿದ್ದಾವೆ. ಇದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಆಮ್ಲ ನಮ್ಮ ಬೆಳೆಯುತ್ತಿರುವ ವಯಸ್ಸಿನ ಸಮಸ್ಯೆಯನ್ನು ಪ್ರಭಾವಿತಪಡಿಸುತ್ತದೆ. ಆಮ್ಲವನ್ನು ಪ್ರತಿನಿತ್ಯ ಸೇವಿಸುವುದರಿಂದ ನಮ್ಮ ಬೋನ್ಸ್ ಸ್ಟ್ರಾಂಗ್ ಆಗುತ್ತವೆ. ಸ್ನೇಹಿತರೆ, ಆಮ್ಲದಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಗುಣಗಳಿರುತ್ತವೆ. ರಕ್ತದಲ್ಲಿ ಅಶುದ್ಧಿ ಇರುವುದರಿಂದ ಇದರ ಪರಿಣಾಮ ನಮ್ಮ ಸ್ಕಿನ್ ಮೇಲೆ ತೋರಿಸುತ್ತದೆ. ಪಿಂಪಲ್ಸ್ ಆಗುವುದು, ಡಾರ್ಕ್ ಹೋಲ್ ಆಗುವುದು ಇತ್ಯಾದಿ ಸಮಸ್ಯೆಗಳು ಸ್ಕಿನ್ ಮೇಲೆ ಕಂಡುಬರುತ್ತವೆ. ಆಮ್ಲವನ್ನು ದಿನನಿತ್ಯವೂ ಸೇವಿಸುವುದರಿಂದ ಡಿಟಾಕ್ಸಿಫಿಕೇಷನ್ ಶುರುವಾಗುತ್ತದೆ. ಇದರಿಂದ ನಮ್ಮ ಸ್ಕಿನ್ ಗ್ಲೋ ಆಗುತ್ತದೆ. ನಮ್ಮ ತಲೆಯ ಮೇಲಿನ ಡ್ಯಾಂಡ್ರಫ್ ಸಮಸ್ಯೆ ದೂರವಾಗುತ್ತದೆ. ಹಾಗೆ ನಮ್ಮ ಹೇರ್ ಫಾಲ್ ಆಗುವುದನ್ನು ಕಡಿಮೆಯಾಗುತ್ತದೆ. ಜೊತೆಗೆ ನಮ್ಮ ಹೇರ್ ಬ್ಲ್ಯಾಕ್ ಆಗಿರುತ್ತದೆ. ಸ್ನೇಹಿತರೆ, ಇದು ವೆಸ್ಟೀಸ್ ಆಮ್ಲದ ಉಪಯೋಗಗಳು. ಸ್ನೇಹಿತರೆ, ವೆಸ್ಟೀಸ್ ಆಮ್ಲದ ಯೂಸೇಜ್ ಬಗ್ಗೆ ತಿಳ್ಕೊಳ್ಳೋಣ. ವೆಸ್ಟೀಸ್ ಆಮ್ಲವನ್ನು ದಿನದಲ್ಲಿ 2 ಬಾರಿ ಊಟದ ನಂತರ ಸೇವಿಸಬೇಕು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ,
ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಸ್ನೇಹಿತರೆ, ವೆಸ್ಟೀಸಲ್ಲಿ ಜಾಯಿನ್ ಆಗೋಕ್ಕೆ ಡಿಸ್ಕ್ರಿಪ್ಷನ್ನಲ್ಲಿ ನನ್ನ ನಂಬರ್ ಕೊಟ್ಟಿದ್ದೀನಿ, ಅದಕ್ಕೆ ವಾಟ್ಸಪ್ ಅಥವಾ ಕಾಲ್ ಮಾಡಬಹುದು. ಸ್ನೇಹಿತರೆ, ಥ್ಯಾಂಕ್ ಯು ಫ್ರೆಂಡ್ಸ್. ವಿಶ್ ಯು ವೆಲ್.